ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಮತ್ತೊಂದು ಜೆಡಿಎಸ್ ಪಕ್ಷದ ಕುರಿತ ದೊಡ್ಡ ವಿಚಾರ ಸದ್ದು ಮಾಡ್ತಾ ಇದೆ. ಜೆಡಿಎಸ್ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದು ನಿಂತಿದ್ದಾರೆ, ಸಿಡಿದು ಬಿದ್ದು ಬಿಟ್ಟಿದ್ದಾರೆ. ನೋಡಿ, ಈಗಾಗಲೇ ಅವರು ಹೇಳಿರ್ತಕ್ಕಂಥ ಮಾತು ದೊಡ್ಡ ಮಟ್ಟದಲ್ಲಿ ಒಂದು ಸದ್ದಾಗಿ ಯಾಕಾಗ್ತಾ ಇದೆ ಅಂತಂದ್ರೆ, ಆ ಮಾತು ಆ ರೀತಿ ಇದೆ ಅನ್ನೋಂಥದ್ದು. ಅವ್ರು ಹೇಳುವಂಥದ್ದು, JDS ಪಕ್ಷವನ್ನ ಯಾರಾದರೂ ಮುಟ್ಟಿದ್ರೆ ಹುಷಾರ್, JDS ಪಕ್ಷವನ್ನ ಯಾರು ಕೂಡ ಮುಗಿಸೋದಕ್ಕೆ ನಾನು ಬಿಡೋದಿಲ್ಲ, JDS ಪಕ್ಷವನ್ನ ಟಚ್ ಮಾಡಿ ನೋಡ್ಲಿ ಅನ್ನೋಂಥ ಒಂದು ಮಾತನ್ನ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಹೆಸರನ್ನ ಅವ್ರು ತಗೊಂಡಿಲ್ಲ, ಬಟ್ ಹೇಳುವಂತ ಮಾತು ಅವರು JDS ಪಕ್ಷವನ್ನ ಮುಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಮತ್ತು JDS ಪಕ್ಷವನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಯಾಕೆ ಈಗ ಕುಮಾರಸ್ವಾಮಿ ಈ ಮಾತನ್ನ ಹೇಳಿದ್ರು ಅನ್ನುವಂಥದ್ದು ಬಹಳ ಪ್ರಮುಖ. ನೋಡಿ, ಇವತ್ತು 22, ನಾಳೆ ಒಂದೇ ದಿನ 24ಕ್ಕೆ ಹಾಸನದಲ್ಲಿ JDSನ ರಾಜ್ಯ ಮಟ್ಟದ ಬಹುದೊಡ್ಡ ಸಮಾವೇಶ ನಡೀತಾ ಇದೆ. ಪಕ್ಷ ಸಂಘಟನೆ, ಕಾರ್ಯಕರ್ತನ ಒಗ್ಗೂಡಿಸುವಂಥದ್ದು, ನಾಯಕರನ್ನ ಒಗ್ಗೂಡಿಸುವಂಥದ್ದು, ಬರುವ ಈ ವರ್ಷದ ಸುಮಾರು 4-5 ಚುನಾವಣೆಗಳಿಗೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು, ಮುಂಬರುವ 2028ರ ಚುನಾವಣೆಗೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು, ಆ ನಿಟ್ಟಿನಲ್ಲಿ ಪಕ್ಷವನ್ನು ಬಲಗೊಳಿಸುವಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ದೆಹಲಿ ರಾಜಕಾರಣಕ್ಕೂ ಕೂಡ ತಿಲಾಂಜಲಿಯನ್ನ, ಅಂದ್ರೆ ಸದ್ಯಕ್ಕೆ ಬ್ರೇಕ್ ಅನ್ನು ತೆಗೆದುಕೊಂಡು ಕುಮಾರಸ್ವಾಮಿಯವರು ರಾಜ್ಯಕ್ಕೆ ಬಂದು ರಾಜ್ಯದಲ್ಲೇ ಇದ್ದು ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಬೆಳವಣಿಗೆ ನಡೆದು ಹೋಗ್ಬಿಟ್ಟಿದೆ, ನಡೀತಾನೂ ಇದೆ. ಏನಾಗ್ತಾ ಇದೆ, ಮೊನ್ನೆ ಅಷ್ಟೇ ರಾಮನಗರ ಜಿಲ್ಲೆಯಲ್ಲಿ ಒಂದಷ್ಟು ಜನ ಅಲ್ಲಿನ ಸ್ಥಳೀಯ JDS ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರು ತಂಡೋಪತಂಡವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಬಿಟ್ಟಿದ್ದಾರೆ. ಇದರ ಹಿಂದೆ DK ಶಿವಕುಮಾರ್ ಅವರ ಒಂದು ಪ್ರಭಾವ ಇದೆ. ಅವರು ತಮ್ಮ ಪಕ್ಷದ, ಅಂದರೆ ನಮ್ಮ ಪಕ್ಷ JDS ಪಕ್ಷದ ಕಾರ್ಯಕರ್ತರನ್ನ ಸೆಳೆದುಕೊಳ್ತಿದ್ದಾರೆ, ಕರ್ಕೊಳ್ತಿದ್ದಾರೆ, ಅಧಿಕಾರದ ಆಸೆ ತೋರಿಸಿ ಅನ್ನುವಂಥ ಒಂದು ಆರೋಪಗಳು JDS ಪಕ್ಷದ ಕಾರ್ಯಕರ್ತರಿಂದಲೇ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪಕ್ಷ ಸಂಘಟನೆಗೆ 24ನೇ ತಾರೀಕು ಹಾಸನದಲ್ಲಿ ಸಮಾವೇಶ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರು ಸಿಡಿದು ಬಿದ್ದು ಬಿಟ್ಟಿದ್ದಾರೆ. ಯಾರು ಕೂಡ JDS ಕಾರ್ಯಕರ್ತರನ್ನ, ಸಂಘಟನೆಯನ್ನ ಮುಟ್ಟೋ ಹಾಕಿಲ್ಲ ಅನ್ನುವಂಥದ್ದು. ಆದ್ರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ಮಾತೇನು ಸರಿ ಇದೆ, ಆದ್ರೆ ಪಕ್ಷದ ವಾಸ್ತವ ಅದೇ ರೀತಿ ಇದೆಯಾ, ನಿಜವಾಗ್ಲೂ ಸರಿ ಇದೆಯಾ ಅನ್ನುವಂಥದ್ದು. ಈಗಿರ್ತಕ್ಕಂಥ 18 ಜನ ಶಾಸಕರಲ್ಲಿ ಎಷ್ಟು ಜನ ಶಾಸಕರು 2028ರಲ್ಲೂ ಕೂಡ ಇರ್ತಾರೆ, ಅಥವಾ ಅವರಿಗೆ ಗೆದ್ದು ಬರ್ತಾರೆ, ಅಥವಾ ಅವರ ಒಲವು ಬೇರೆ ಕಡೆಗಿದೆಯಾ, BJP ಕಡೆಗಿದೆಯಾ, ಕಾಂಗ್ರೆಸ್ ಕಡೆಗಿದೆಯಾ ಅನ್ನುವಂಥ ಚರ್ಚೆಗಳು ಕೂಡ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ಸಿದ್ದರಾಮಯ್ಯನವರು ಒಂದು JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾಗ ಸುಮಾರು 54-55 ಸ್ಥಾನಗಳು JDS ಗೆದ್ದಿತ್ತು. ಆದ್ರೆ ಇವತ್ತು ಎಷ್ಟು ಇಳಿದಿದೆ, ಅದು 18ಕ್ಕೆ ಇಳಿದಿದೆ. ಅಂದ್ರೆ JDSನ ವರ್ಚಸ್ಸು ನಿಧಾನವಾಗಿ ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಅಲ್ವಾ, ಅದು ಚರ್ಚೆ ಮಾಡಲೇಬೇಕಾಗಿದೆ. ಹಾಗಾಗಿ 2028ಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯನ್ನ, ಗುರಿಯನ್ನ ಇಟ್ಕೊಂಡಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ತರಹದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಪಕ್ಷ ಕಟ್ಟುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ವಾಸ್ತವ ಹಂಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ ಅಲ್ವಾ. ಈ ನಿಟ್ಟಿನಲ್ಲಿ ಈಗೇನು ಸತತವಾಗಿ ಇವರು ಹಾಸನದಲ್ಲಿ ಒಂದು ಸಮಾವೇಶ ಮಾಡ್ತಿದ್ದಾರೆ, ಅದರ ನಂತರ ಬಾಗಲಕೋಟೆಯಲ್ಲೂ, ಅದರ ನಂತರ ರಾಜ್ಯಾದ್ಯಂತ ಹಲವಾರು ಸಮಾವೇಶಗಳನ್ನು ಕೂಡ, JDS ಪಕ್ಷದ ಸಮಾವೇಶಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ JDS ಪಕ್ಷದ ನಾಯಕರು ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಇವರೆಲ್ಲರೂ ಕೂಡ ರೆಡಿಯಾಗಿ ಹೊರಟಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಥ್ರೆಟ್ ಆಗಿದೆ. ಹಾಗಾದ್ರೆ ಯಾಕೆ ಈ ಮಾತನ್ನ ಕುಮಾರಸ್ವಾಮಿ ಅವರು JDS ಪಕ್ಷವನ್ನ ಮುಗಿಸೋದಕ್ಕೆ ಬಿಡೋದಿಲ್ಲ, JDS ಪಕ್ಷವನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂಥ ಮಾತನ್ನ ಹೇಳಿದ್ರು ಅನ್ನುವಂಥ ಮಾಹಿತಿಗೆ ಬಹಳ ಒಳಮರ್ಮವಾದ ಒಂದು ಮಾತಿದೆ. ಏನ್ ಗೊತ್ತಾ, ಈಗಾಗಲೇ ನಿಮಗೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಕೆಲವು ಶಾಸಕರು, ಈಗಿರ್ತಕ್ಕಂಥ ಹಾಲಿ ಗೆದ್ದಿರ್ತಕ್ಕಂಥ ಶಾಸಕರೇ ಕಾಂಗ್ರೆಸ್ ಪಕ್ಷದ ಒಂದು
ಗಾಳಿಗೆ ಸಿಲುಕ್ತಾ ಇದ್ದಾರೆ ಅನ್ನೋಂಥ ಮಾತು ಕೇಳಿ ಬಂದಿದೆ ಅಲ್ವಾ. ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇರುವಂಥ ದೊಡ್ಡ ಉದಾಹರಣೆ ಯಾವುದು ಗೊತ್ತಾ? ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ JDS ಹಾಲಿ ಶಾಸಕರಾಗಿರ್ತಕ್ಕಂಥ GT ದೇವೇಗೌಡರು JDSನಿಂದ ಈಗಾಗಲೇ ಹಲವು ವರ್ಷಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಕಾಂಗ್ರೆಸ್ಗೆ ಹತ್ತಿರವಾಗಿದ್ದಾರೆ, ಸಿದ್ದರಾಮಯ್ಯನವರಿಗೆ ಹತ್ತಿರವಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಅವ್ರು ಹೇಳ್ತಾರೆ ನಾನು JDS ಪಕ್ಷದಿಂದಲೇ ಸ್ಪರ್ಧಿಸ್ತೇನೆ ಅನ್ನುವಂಥದ್ದು. ಅರೆ ಸಹಕಾರನೇ ಇಲ್ಲ, JDS ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಮಾತೇ ಆಡ್ತಾ ಇಲ್ಲ ಅಂತಂದ್ರೆ ಇನ್ಯಾವ ರೀತಿಯ ಯಾವುದೇ JDS ಪಕ್ಷದ ಸಂಘಟನೆಗಳಲ್ಲಿ ಯಾವುದೇ ರೀತಿಯ ಸ್ಥಾನವನ್ನು ಕೂಡ ಕೊಡ್ತಾ ಇಲ್ಲ. ಇದೆಲ್ಲ ಬಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDS ಪಕ್ಷದ ಮತ್ತೊಬ್ಬ ಅಭ್ಯರ್ಥಿಯನ್ನ ಸಾರಾ ಮಹೇಶ್ ಅಂತ ಪ್ರಬಲ ನಾಯಕನನ್ನೇ ನಿಲ್ಲಿಸಲಿಕ್ಕೆ ಯೋಜನೆಗಳು ನಡೀತಾ ಇವೆ ಅಂತಂದ್ರೆ GT ದೇವೇಗೌಡರು ಅಲ್ಲಿ ಉಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅನ್ನೋಂಥ ಪ್ರಶ್ನೆ ಹುಟ್ಕೊಳ್ಳುತ್ತಲ್ವಾ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ನಾಯಕರ ಹೆಸರುಗಳು ಕೂಡ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತಹ ಮತ್ತಷ್ಟು ನಾಯಕರ ಹೆಸರುಗಳು ಕೇಳಿ ಬಂದಿದೆ. ಅದು ಪ್ರಮುಖವಾಗಿ ಈಗಾಗಲೇ ಶರಣಗೌಡ ಕಂದಕೂರ್ ಗುರುಮೆಟಕಲ್ ಕ್ಷೇತ್ರದ ಶಾಸಕ, ಕಲಬುರಗಿ ಜಿಲ್ಲೆಯ ಶರಣಗೌಡ ಕಂದಕೂರ್ ಕೂಡ ಕಾಂಗ್ರೆಸ್ ಪಕ್ಷ ಸೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಕರೆಮ್ಮ ನಾಯಕ್ ಅನ್ನುವಂಥ ದೇವದುರ್ಗದ ಶಾಸಕಿ, ರಾಯಚೂರು ಜಿಲ್ಲೆಯ ಅವರು ಕೂಡ JDS ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಸೇರಿಕೊಳ್ತಾರೆ. ಜೊತೆಗೆ ರಾಜುಗೌಡ ಪಾಟೀಲ್ ಅಂತ ದೇವರ ಹಿಪ್ಪರ್ಗಿ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಹಿರಿಯ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದು ಕೇವಲ ಹಾಲಿ ಶಾಸಕರು, ಇದಷ್ಟೇ ಅಲ್ಲದೆ ಅಸಂಖ್ಯ ಸಂಖ್ಯೆಯ ಒಂದು ಲೋಕಲ್ ನಾಯಕರು, MLCಗಳು ಅಥವಾ JDSನ ಹಳೆಯ ನಾಯಕರು, ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಪಕ್ಷ ಸೇರಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನುವಂಥ ಒಳ ರಿಪೋರ್ಟನ್ನು HD ಕುಮಾರಸ್ವಾಮಿ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಮಾತನ್ನು ಹೇಳ್ತಿದ್ದಾರೆ. ನಾವು ಕೆಲವೇ ದಿನಗಳ ಹಿಂದೆ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಅದನ್ನು ನಾವು ನೆನಪಿಸ್ಕೋಬೇಕು. ಅವ್ರು ಹೇಳಿದರು JDS ಸದ್ಯಕ್ಕೆ 18 ಸ್ಥಾನದಲ್ಲಿದ್ದಾರೆ, ಅವ್ರ ಶಾಸಕರು ಕೇವಲ 18 ಇದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಅದು ಕೇವಲ 8ಕ್ಕೆ ಇಳಿಯುತ್ತೆ, ನೋಡ್ತಾ ಇರಿ ಅನ್ನೋಂಥ ಒಂದು ಮಾತನ್ನು ಹೇಳಿದರು ಅಲ್ವಾ. ಆ ಮಾತಿನ ಉದ್ದೇಶ ಏನು ಗೊತ್ತಾ? ಸ್ವತಃ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ JDS ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಕ್ಕೆ ಅತೀವ ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ, ತಂತ್ರಗಾರಿಕೆಯನ್ನ ಹಣಿತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಈಗ JDS ಸಮಾವೇಶ ಮಾಡಿ HD ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಹಳೆಯನ್ನು ಊದಿದ್ದಾರೆ, ಕಾಂಗ್ರೆಸ್ ವಿರುದ್ಧ ತೊಡೆಯನ್ನು ತಟ್ಟಿದ್ದಾರೆ. JDS ಪಕ್ಷವನ್ನ ನಿರ್ನಾಮ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರನ್ನ, ನಾಯಕರನ್ನ ಮುಟ್ಟಲಿ ನೋಡೋಣ, ಮುಟ್ಟಿದ್ರೆ ಹುಷಾರ್ ಅನ್ನುವಂಥ ಮಾತನ್ನ ಪುನರಾವರ್ತನೆಯಂತೆ ಹೇಳ್ತಿದ್ದಾರೆ ಅನ್ನುವಂಥದ್ದು ಈ ರಾಜಕಾರಣದ ಒಂದು ಒಳಸು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ, JDS ಪಕ್ಷವನ್ನು ಕಟ್ಟಲಿಕ್ಕೆ ಏನೆಲ್ಲ ಕಾರ್ಯಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ, ನಾಯಕರನ್ನ ಉಳಿಸ್ಕೊಳ್ಳಿಕ್ಕೆ, ಕಾರ್ಯಕರ್ತರನ್ನ ಉಳಿಸ್ಕೊಳ್ಳಿಕ್ಕೆ ಹೇಗೆ ಸಮಾವೇಶಗಳ ಮೇಲೆ ಸಮಾವೇಶ ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಯ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಚಾಲೆಂಜ್ ಹಾಕೋದ್ರ ಮೂಲಕ BJP ಪಕ್ಷಕ್ಕೂ ಕೂಡ ಎಚ್ಚರಿಕೆಯನ್ನು ಹೇಗೆ ಕೊಡ್ತಿದ್ದಾರೆ ಅನ್ನೋದರ ಕುರಿತ ಒಳಸುಳಿಗಳು, ಒಳಮರ್ಮಗಳನ್ನು ನಿಮ್ಮ ಎದುರು ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.